ಫ್ರೆಂಡ್ಸ್, ನಾನು ತಿರುವಣ್ಣಾಮಲೆಗೆ 1 ಇಯರಿಂದ ಹೋಗಬೇಕು ಅಂದ್ಕೊಂಡಿದ್ದೆ. ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಶಿವನ ಕರೆ ಬಂತು. ನಾವು ಬ್ಯಾಂಗ್ಳೂರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಹೊರಟು ತಿರುವಣ್ಣಾಮಲೆ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 11 ಗಂಟೆ ಆಗಿತ್ತು. ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಹತ್ರ ಹೋಗಿ ಸಂಕಲ್ಪ ಮಾಡಿಕೊಂಡು 14 ಕಿಲೋಮೀಟರ್ಗಳ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ 12 ಆಗಿತ್ತು. ಮೊದಲ 3-4 ಕಿಲೋಮೀಟರು ಆರಾಮಾಗಿ ಮುಗೀತು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಪ್ರದಕ್ಷಿಣೆ ಹಾಕೋ ಸ್ಪೀಡ್ ಆಟೋಮೆಟಿಕಲಿ ಕಮ್ಮಿ ಆಗಿತ್ತು. 10 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡೋ ಅಷ್ಟರಲ್ಲಿ ಕಾಲು ತುಂಬ ಅಂದರೆ ತುಂಬ ನೋವಾಗಿದ್ವು. ಅಲ್ಲಿ ಫೂಟ್ ಮಸಾಜ್ ಮಾಡೋರು ಇರ್ತಾರೆ. 10 ಮಿನಿಟ್ಸ್ಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಅದನ್ನು ಮಾಡಿಕೊಂಡು ಮತ್ತೆ ಪ್ರದಕ್ಷಿಣೆ ಶುರು ಮಾಡಿದ್ವಿ. ಫ್ರೆಂಡ್ಸ್, ಗಿರಿ ಪ್ರದಕ್ಷಿಣೆ ಮಾಡಿದವರಿಗೆ ಈ ವ್ಯೂ ಬೆಲೆ ಅರ್ಥ ಆಗುತ್ತೆ. ಯಾಕಂದರೆ ಇನ್ನೇನು ನನ್ನ ಕೈಲಿ ಆಗಲ್ಲ ಅನ್ನೋ ಸ್ಟೇಜಲ್ಲಿ ಇರುವಾಗ ಈ ರಾಜಗೋಪುರ ನೋಡಿದಾಗ ಹಬ್ಬ ಬಂದೇ ಬಿಡ್ತು, ಇನ್ನೇನು ಇಷ್ಟೇ ನಾ ಕಂಪ್ಲೀಟ್ ಮಾಡಿಬಿಡೋಣ ಅನಿಸುತ್ತೆ. ನಾವು ಅಂತೂ ಇಂತೂ ಕಂಪ್ಲೀಟ್ ಮಾಡಿಬಿಟ್ವಿ. 12 ಗಂಟೆಲಿ ಶುರು ಮಾಡಿದ್ದ ನಮ್ಮ ಗಿರಿ ಪ್ರದಕ್ಷಿಣೆ ಮುಗಿಯೋಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗಿತ್ತು. ಗಿರಿ ಪ್ರದಕ್ಷಿಣೆ ಮುಗಿಸಿ 6:30ಗೆ ದರ್ಶನಕ್ಕೆ ಹೋದ್ವಿ. 8:30ಗೆಲ್ಲ ದರ್ಶನ ಆಯಿತು. ನಾವು ಹೋದಾಗ ರುದ್ರಾಭಿಷೇಕ ನಡೀತಿತ್ತು. ಹಾಗಾಗಿ ನಮಗೆ ಮೂಲ ರೂಪ ದರ್ಶನ ಆಯಿತು. ದರ್ಶನ ಮುಗಿಸಿ ತಿಂಡಿ ತಿಂದು ಬ್ಯಾಂಗ್ಳೂರು ಬಸ್ ಹತ್ತಿದ್ವಿ. ಗಿರಿ ಪ್ರದಕ್ಷಿಣೆ ಮಾಡಿ ಮುಗಿಸಿದ್ಮೇಲೆ ಒಬ್ಳು ಶಿವಭಕ್ತಿಯಾಗಿ ನನ್ಗನ್ಸೋದು ಇಷ್ಟೇ, ಶಿವ ಯಾವತ್ತೂ ನನಗೆ ಪ್ರದಕ್ಷಿಣೆ ಮಾಡಲಿ, ಹೂವು ಹಣ್ಣು ಕಾಯಿ ತೊಗೊಂಡು ಬರಲಿ ಅಂತ ಬಯಸಲ್ಲ. ಅವನಿಗೆ ಬೇಕಿರೋದು ಪರಿಶುದ್ಧವಾದ ಮನಸ್ಸಿನ ಭಕ್ತಿ ಅಷ್ಟೇ. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಾವು ಯಾವ ಗಿರಿ ಪ್ರದಕ್ಷಿಣೆ ಯಾತ್ರೆ ಮಾಡೋ ಅವಶ್ಯಕತೆ ಇರಲ್ಲ. ಶಿವನೇ ನಮ್ಮನ್ನು ಹುಡ್ಕೊಂಡು ಬಂದು ನಮ್ಮ ಮನಸ್ಸಲ್ಲಿ ನೆಲೆ ನಿಲ್ತಾನೆ. ಇದು ನನ್ನ ಅಭಿಪ್ರಾಯ. ಸರಿನೋ ತಪ್ಪೋ ಗೊತ್ತಿಲ್ಲ. ಶಿವ ನಿಮಗೆಲ್ಲ ಒಳ್ಳೇದು ಮಾಡಲಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.